ಹೆಂಗ್ ಹೇಳೋದಂತ ನಮ್ಗೆ ಗೊತ್ತಿಲ್ಲ ಸರ್. ತುಂಬಾ ಹ್ಯಾಪಿ ನಮ್ಗೆ ಈ ದೇವಸ್ಥಾನಕ್ಕೆ ಬಂದ್ಮೇಲೆ ತುಂಬಾ ಫುಲ್ ಹ್ಯಾಪಿ. ಇಲ್ಲಿಗೆ ಬಂದ್ರೆ ಅವ್ರ ಪ್ರಾಬ್ಲಮ್ ಖಂಡಿತ ಸಾಲ್ವ್ ಆಗುತ್ತೆ. ಕಾಳಿಕಾದೇವಿ ತ್ರಿಶೂಲ ಏನಿರತ್ತೆ, ಆ ತ್ರಿಶೂಲವನ್ನ ಕೈಯಲ್ಲಿಟ್ಕೊಂಡ್ರೆ ಅವ್ರಿಗೆ ಯಾರೇ ಸಮಸ್ಯೆ ಮಾಡಿದ್ರು, ಸಮಸ್ಯೆ ಇನ್ ದ ಸೆನ್ಸ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತೀವಿ, ಮಾಟ ಮಂತ್ರ ಏನು ಹೇಳ್ತೀವಿ, ವಾಮಾಚಾರ ಏನು ಹೇಳ್ತೀವಿ, ಅವರ ಒಂದು ಚಿತ್ರಣ ಅವ್ರ ಮುಂದೆ ಬರುತ್ತೆ, ಯಾರು ಮಾಡಿಸಿದ್ದಾರೆ. ನಮ್ಗೆ ಕಾಣಿಸ್ತು, ಓಕೆ, ಅದು ನೆರಳಾಗಿ ನಮ್ಗೆ ಕಾಣಿಸ್ತು. ಅಂದ್ರೆ ಫುಲ್ ತೋರ್ಸ್ಕೊಡಲ್ಲ ಅಮ್ಮ, ನೆರಳು ಮಾತ್ರ ತೋರ್ಸ್ಕೊಡ್ತಾರ ಅಷ್ಟೇ. ಕುಂಕುಮ ತಗೊಬಂದ್ ಕೊಟ್ಟಿದ್ದಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂದ್ರೆ ನಾವ್ ಇಲ್ಲಿ ಬಂದ್ರೆ ಇನ್ನೂ ಎಷ್ಟು ಇರ್ಬೋದು, ಪವರ್ಫುಲ್. ಹಂಗಾಗಿ ನಾವ್ ಬಂದಿರೋ ಇವತ್ತು ನೀವು ನಂಬಿಕೆ ಇಲ್ದಂಗೆ ಬರೋದ್ ನಾವಿಲ್ಲಿ. ಅಂದ್ರೆ ಯಾರೋ ಹೇಳ್ತಿದಾರೆ, ಮೀಡಿಯಾ ನೋಡ್ತಿದಾರೆ, ಸರಿ ಇವರೆಲ್ಲ ಸುಮ್ನೆ ಮಾಡಕ್ಕೆ ಹೇಳ್ತಿದಾರೆ, ಇದರೆಲ್ಲ ತೋರಿಸ್ತಾ ಇದಾರೆ, ಇದೆಲ್ಲ ನಂಬಿಕೆ ಇಲ್ಲ ಅಂತ ಅನ್ಕೋತೀವಿ ನಾವು. ಇಲ್ಲಿಗೆ ಬಂದ್ಮೇಲೆ ನಮಗ್ ಗೊತ್ತಾಗೋದು. ಬೆಳಕ್ ಬರಿಲ್ಲ ಅಂದ್ರೆ ಅವ್ರಿಗೆ ಬೆಳಕಿರುತ್ತಲ್ಲ, ಇವಾಗ ಯಾರ ಬಗ್ಗೆ ಆದ್ರೂ ಕೇಳ್ಬೋದು. ಬೆಳಕ್ ಬಂದಾಗ ಗೊತ್ತಾಗುತ್ತೆ ಅವ್ರಿಗೆ, ಗೊತ್ತಾಗುತ್ತೆ ಪ್ರತಿಯೊಂದು. ಯಾರು ಮಾಡಿದಾರೆ ಕೂಡ ಕಣ್ಣು ಮುಂದೆ ಬರ್ತಾರೆ, ಇವ್ರ ಹೆಸರು ಹೇಳ್ತಾರೆ, ಇವರೇ ಇಂಥವ್ರೆ. ಆಮೇಲೆ ಸೈಜು ಕೂಡ ಹೇಳ್ತಾ ಇದ್ರು, ದಪ್ಪ ಇರೋರು, ಸಣ್ಣ ಇರೋರು, ಹಿಂಗಿದಾರೆ, ಅದೆಲ್ಲ ಗೊತ್ತಾಗುತ್ತೆ. ಸ್ನೇಹಿತರೆ, ನಾನು ಬಂದಿದ್ದೀನಿ ಕಾಳಿಕಾದೇವಿ ದೇವಸ್ಥಾನ, ಭಕ್ತರಳ್ಳಿ, ತ್ರಿಶೂಲ ಪವಾಡ ಅಂತ ಹೇಳಿ. ಇಲ್ಲಿ ವಿಶೇಷ, ಇಲ್ಲಿ ಕಾಳಿಕಾದೇವಿ ತ್ರಿಶೂಲ ಏನಿರತ್ತೆ, ಆ ತ್ರಿಶೂಲವನ್ನ ಕೈಯಲ್ಲಿಟ್ಕೊಂಡ್ರೆ ಅವ್ರಿಗೆ ಯಾರೇ ಸಮಸ್ಯೆ ಮಾಡಿದ್ರು, ಸಮಸ್ಯೆ ಇನ್ ದ ಸೆನ್ಸ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತೀವಿ, ಮಾಟ ಮಂತ್ರ ಏನು ಹೇಳ್ತೀವಿ, ವಾಮಾಚಾರ ಏನು ಹೇಳ್ತೀವಿ, ಅವರ ಒಂದು ಚಿತ್ರಣ ಅವ್ರ ಮುಂದೆ ಬರುತ್ತೆ, ಯಾರು ಮಾಡಿಸಿದ್ದಾರೆ, ಯಾರ ಕಡೆಯಿಂದ ಆಗಿದೆ, ಸಂಬಂಧಿಕರಲ್ಲಿ ಮಾಡಿದಾರ, ಸ್ನೇಹಿತರಲ್ಲಿ ಮಾಡಿದಾರ, ಇದೆಲ್ಲ ಪ್ರತಿಯೊಂದು ಕಾಣಿಸುತ್ತೆ. ಆಮೇಲೆ ಇಲ್ಲಿ ನಾನು ಪ್ರತಿ ಸಾರಿ ತೋರಿಸ್ದಂಗೆ ಗಾಳಿಗಳಿಗೆ, ದೆವ್ವಭೂತಗಳ ಸಮಸ್ಯೆಗೆ ಬಹಳ ವಿಶೇಷ. ಇಲ್ಲಿ ಆ ತ್ರಿಶೂಲ ಅವ್ರ ಕೈ ಕೊಟ್ಟಿದ ತಕ್ಷಣ ಅವ್ರಿಗಿರ್ತಕ್ಕಂಥ ದೆವ್ವಭೂತಗಳು ಸಹ ಅವ್ರಿಗೆ ಅವ್ರ ಮೇಲೆ ಬಂದ್ಬಿಡತ್ತೆ. ತುಂಬ ಕಡೆ ಹೋಗೋಣ. ಹಾಗೆ ತುಂಬ ಜನ ಇಲ್ಲಿ ಅವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದ್ದಾರೆ. ಅಂದರೆ ಅವರು ತ್ರಿಶೂಲವನ್ನು ಇಟ್ಕೊಂಡಾಗ ನಮಗೆ ಬೆಳಕು ಬಂತು, ನಮಗೆ ಕಾಣಿಸಿದ್ರು. ಆಮೇಲೆ ಇನ್ನೊಬ್ರು ಸಹ ನೋಡ್ತಾರೆ, ಅಂದರೆ ಯಾರಿಗೆ ಬೆಳಕು ಬಂದಿರಲ್ಲ ಅವ್ರ ಕೈ ಹಿಡಿಸಿದ್ರೆ ಅವ್ರದ್ದು ಕೂಡ ಅವ್ರಿಗೆ ಇವ್ರಿಗೆ ಕಾಣಿಸೋಕ್ಕೆ ಶುರುವಾದಾಗ ಎಕ್ಸಾಕ್ಟಾಗಿ ಹೇಳ್ತಾರೆ. ಇವೆಲ್ಲ ನೋಡಿದ್ರೆ ಇವತ್ತಿನ ಕಲಿಗಾಲದಲ್ಲಿ, ಇವತ್ತೆಲ್ಲ 21ನೇ ಶತಮಾನದಲ್ಲಿ ಇವೆಲ್ಲ ನಂಬೇಕಾ ಅಂತ ಅನ್ಸುತ್ತೆ. ಆದರೂ ಕೂಡ ನಂಬೇಕಾಗತ್ತೆ. ಬನ್ನಿ, ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಮನ್ನ. ಇದು ನನ್ನ ಹೆಸರು ಗೌರಿ ಅಂತ. ಇದು ನಮ್ಮ ಫ್ರೆಂಡ್ ಅವ್ರು ಹೇಳಿದ್ದು, ಈ ಜಾಗಕ್ಕೆ ಬನ್ನಿ ಅಂತ ನನ್ನ ಫ್ರೆಂಡ್ ನನಗೆ ಹೇಳಿರೋದು. ಅಂದ್ರೆ ನಂಗೆ ನಂಬಿಕೆನೇ ಇರ್ಲಿಲ್ಲ ಇಲ್ಲಿಗೆ ಬರೋದು. ಅಯ್ಯೋ ಬಿಡಿ, ಎಲ್ಲಾ ದೇವಸ್ಥಾನಕ್ಕೆ ಹೋಗೋ ತರ ತಾನೆ ಇಲ್ಲೂನು, ಇಲ್ಲಿ ಬಂದು ಏನಾಗ್ಬೇಕು ಅಂತ. ಬಟ್ ತುಂಬಾ ದಿನದಿಂದ ಹೇಳ್ತಿದ್ರು ಸರ್, ಎರಡು ತಿಂಗಳಿಂದ ನನಗೆ ಇಲ್ಲಿ ಬನ್ನಿ ಬನ್ನಿ ಅಂತ ಕರೀತಾನೆ ಇದ್ರು. ನಾನು ಓಕೆ, ಮ್ಯಾಕ್ಸಿಮಮ್ ಎಲ್ಲಾರು ಹೇಳೋದೇ ಅಲ್ವಾ ಅಂತ ನಾನು ಬರಕ್ ಇಷ್ಟನೇ ಪಟ್ಟಿರ್ಲಿಲ್ಲ. ಫಸ್ಟ್ ಟೈಮ್ ನಮ್ ಬ್ರದರ್ನ ಕಳ್ಸಿದ್ದೆ ಇಲ್ಲಿಗೆ ನಾನು. ಅವ್ನ್ ಬಂದು ಪಾಸಿಟಿವ್. ಎಷ್ಟು ದಿವಸದಲ್ಲಿ ಕಳ್ಸಿದ್ರಿ? ಈಗ ಒಂದು 15-20 ದಿನ ಮುಂಚೆ ಅವ್ನ್ ಬಂದು ಫುಲ್ ಹ್ಯಾಪಿ ಆಗ್ಬಿಟ್ಟಿದ್ದಾನ ಅವನು. ಏನೋ ಒಂಥರ ನನ್ ಮೈ ಒಳಗೆ ಏನೋ ಒಂಥರ ಡಿಫ್ರೆಂಟ್ ಆಯ್ತು, ನಡಿ ಹೋಗೋಣ ಅಂತ. ಅಂದ್ರೆ ಅವ್ರು ತ್ರಿಶೂಲ ಇಟ್ಕೊಂಡಿದ್ರು, ಕಾಣಿಸ್ತು ಅವ್ರಿಗೆ. ಸ್ವಲ್ಪ ತುಂಬಾ ಕ್ಲಿಯರ್ ಆಗಿ ಕಾಣಿಸಿಲ್ಲ, ಸ್ವಲ್ಪ ಕಡಿಮೆ ಕಾಣಿಸಿರೋದು ಅವ್ನಿಗೆ. ಹಂಗಾಗಿ ನನಗೇನು ಖುಷಿ ಆಗ್ಬಿಟ್ಟಿದ್ದಾನೆ ಅವ್ರು. ಸರಿ ಓಕೆ ಆಯ್ತು ಪರವಾಗಿಲ್ಲ ಅಂತ ಮನೆಗ್ ಬಂದ್ ಹೇಳಿ ನನ್ನ ಕನ್ವಿನ್ಸ್ ಮಾಡಿ ನಮ್ ಫ್ಯಾಮಿಲಿನೆಲ್ಲ ಕರ್ಕೊಂಡ್ ಬಂದಿದೀವಿ ಇಲ್ಲಿಗೆ. ತುಂಬಾ ದಿನದಿಂದ ಆಸೆ ಇಲ್ಲಿಗೆ ಬರ್ಬೇಕು ಅಂತ, ಅದು ಇವತ್ತು ಇಲ್ಲಿಗೆ ಬಂದು ನೆರವೇರಿದೆ. ಇವತ್ತೇ ನಾವು ಫಸ್ಟ್ ಟೈಮ್ ಬಂದಿದ್ವಿ. 2 ತಿಂಗಳಿಂದ ಕೇಳಿ ನಮ್ಗೆ ಕಾಣಿಸ್ತು, ಅದು ನೆರಳಾಗಿ ನಮ್ಗೆ ಕಾಣಿಸ್ತು. ಅಂದ್ರೆ ಫುಲ್ ತೋರ್ಸ್ಕೊಡಲ್ಲ ಅಮ್ಮ, ನೆರಳು ಮಾತ್ರ ತೋರ್ಸ್ಕೊಡ್ತಾರ ಅಷ್ಟೇ. ಅದನ್ನ ನಾವೇ ಅನ್ಕೋಬೇಕು, ಇವರೇ ಮಾಡಿರ್ತಾರೆ ಅಂತ ನಾವ್ ಅನ್ಕೋಬೇಕು. ಅಂದ್ರೆ ಅವ್ರು ಮಾಡಿರೋರು ನಿಮ್ಗೆ ಒಂದ್ ನೆರಳಾಗಿ ಅವ್ರು ಐಡೆಂಟಿಫೈ ಆದ್ರು ಇವರೇ ಅಂತ. ಅಂದ್ರೆ ನಮ್ಗೆ ಡೌಟ್ ಇರುತ್ತೆ ಇವ್ರ ಮೇಲೆ ಅಂತ, ಇವರೇ ಮಾಡಿರ್ತಾರೆ ಅಂತ. ಅದು ನಮ್ಗೆ ಕನ್ಫರ್ಮ್ ಆಗ್ಬಿಡ್ತು, ಇವರೇ ಮಾಡಿದಾರೆ ಅಂತ ಕನ್ಫರ್ಮ್ ಆಗಿದೆ. ಅದು ಹೆಂಗ್ ಹೇಳೋದಂತ ನಮ್ಗೆ ಗೊತ್ತಿಲ್ಲ ಸರ್. ತುಂಬಾ ಹ್ಯಾಪಿ ನಮ್ಗೆ ಈ ದೇವಸ್ಥಾನಕ್ಕೆ ಬಂದ್ಮೇಲೆ, ತುಂಬಾ ಫುಲ್ ಹ್ಯಾಪಿ. ಇಲ್ಲಿಗೆ ಬಂದ್ರೆ ಅವ್ರ ಪ್ರಾಬ್ಲಮ್ ಖಂಡಿತ ಸಾಲ್ವ್ ಆಗುತ್ತೆ. ಎಲ್ಲಿ ಮೇಡಮ್ ತಾವು?
ನಾವು ಇಲ್ಲೇ ಬ್ಯಾಂಗ್ಳೂರಲ್ಲೇ ವಿಜಯನಗರದಲ್ಲಿ ವಿಜಯನಗರ, ಹೌದು, okay. ವಿಜಯನಗರದಿಂದ ಮುಂಡಪಾಳದಲ್ಲಿ ಇರೋದು ನಮ್ಮ ಮನೆ. ನಾನು ಏನಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಯಾರೋ ದೇವಸ್ಥಾನದವರೇ ಮಾತಾಡ್ಬಿಡ್ತಾವ್ರೇನೋ ಅಂತ ಹೇಳಿ ತಪ್ಪು ತಿಳ್ಕೊಂಬಾರ್ದು ಅಂತ ಹೇಳಿ ಕೇಳ್ತಾ ಇಲ್ಲ ಇದ್ದೀನಿ ಇಲ್ಲ ಅಷ್ಟೇ. ಹಂಗ ಆತರ ಏನು ಅನ್ಕೋಬೇಡಿ. ಈ ದೇವಸ್ಥಾನಕ್ಕೆ ಬರೋರೆಲ್ಲ ಫುಲ್ ಹ್ಯಾಪಿ ಆಗಿರ್ತಾರೆ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಇಲ್ಲಿ ಬಂದು ನೆರವೇರಿಸ್ಕೊಳ್ಳಿ. ಇಲ್ಲಿ ನಮ್ಗೆ ಏನಾದ್ರು ಪರಿಹಾರ ಆಗಿಲ್ಲ ಅಂದ್ರೆ ಕೋಳಿ ಅಂದ್ರೆ ನಾವೇನಾದ್ರು ಅರ್ಕೆ ಮಾಡ್ಕೊಂಡಿದ್ರೆ ಮಾಡ್ಬೋದು. ಮತ್ತೆ ನಾವೇನಾದ್ರು ಅರ್ಕೆ ಕಟ್ಬಿಟ್ಟು ಹೋದ್ರೆ ಅದ್ರ ನೆರವೇರುತ್ತೆ. ಮತ್ತೆ ಮದ್ವೆ ಆಗಿಲ್ಲ ಅಂದ್ರೆ ಏನಿದ್ರು ಇಲ್ಲಿ ಬಂದ್ ಸಾಲ್ವ್ ಆಗುತ್ತೆ ಸರ್. ಈ Okay. ದೇವಸ್ಥಾನಕ್ಕೆ ಬರೋರ್ಗೆಲ್ಲ ಫುಲ್ ಹ್ಯಾಪಿ ಆಗಿರ್ತಾರೆ. ಸೊ ಇವಾಗ ನೀವು ಸೋಷಿಯಲ್ ಮೀಡಿಯಾ ನೋಡಿ ನಿಮ್ಗೆ ಕನೆಕ್ಟ್ ಆಗಿರ್ತೀರಿ. Okay. ಸೋಷಿಯಲ್ ಮೀಡಿಯಾದಲ್ಲಿ ಏನ್ ತೋರ್ಸಿರ್ತಾರೆ, ತ್ರಿಶೂಲ ಹಿಡ್ಕೊಂಡಾಗ ಈ ತರ ಕಣ್ಮುಂದೆ ಬರತ್ತೆ, ಹ್ಮ್. ಬೆಳಕ್ ಬರತ್ತೆ, ಇಲ್ಲ ಅಮ್ಮ ಕಾಣಿಸತ್ತೆ, ಇಲ್ಲ ನೀವು ಮಠ ಮಂತ್ರ ಮಾಡಿರೋರು ಕಾಣಿಸ್ತಾರೆ. ನಂಬಿಕೆ ಇಲ್ದಂಗೆ ಬರೋದ್ ನಾವಿಲ್ಲಿ. ಅಂದ್ರೆ ಯಾರೋ ಹೇಳ್ತಿದಾರೆ, ಮೀಡಿಯಾ ನೋಡ್ತಿದಾರೆ, ಸರಿ ಇವರೆಲ್ಲ ಸುಮ್ನೆ ಮಾಡಕ್ಕೆ ಹೇಳ್ತಿದಾರೆ, ಇದರೆಲ್ಲ ತೋರಿಸ್ತಾ ಇದಾರೆ, ಇದೆಲ್ಲ ನಂಬಿಕೆ ಇಲ್ಲ ಅಂತಾನೆ ಅನ್ಕೋತೀವಿ ನಾವು. ಇಲ್ಲಿಗ್ ಬಂದ್ಮೇಲೆ ನಮಗ್ ಗೊತ್ತಾಗೋದು. ಹೌದು. ಈ ದೇವಸ್ಥಾನಕ್ ಬಂದ್ಮೇಲೆ ಇಲ್ಲಿ ಏನೇನ್ ನಡೀತಿದೆ ಇಲ್ಲಿ ಇಲ್ಲ, ಇಲ್ಲಿ ಬಂದ್ಮೇಲೆ ಅದು ಯಾರಾದ್ರೂ ಮಾಡ್ಸಿದ್ರು ಹೋಗ್ಲೆ, ಇಲ್ಲ ನಮ್ಗೆ ಏನಾದ್ರೂ ಹಿಂಸೆ ಇರೋದು, ಮತ್ತೆ ಹುಷಾರಿಲ್ದಂಗ ಆಗೋದು. ಮತ್ತೆ ನನಗೆ ಪರ್ಟಿಕ್ಯುಲರ್ ಏನು ಇಲ್ಲಿಗೆ ಬಂದಿದೆ ಅಂದ್ರೆ ಮನೇಲಿ ತುಂಬಾ ಸಮಸ್ಯೆ ಇತ್ತು. ನೆಮ್ಮದಿನೇ ಇರ್ಲಿಲ್ಲ. ಯಾವಾಗ್ಲೂ ಕಿರಿಕಿರಿ, ಜಗಳ, ಅಪ್ಪ ಅಮ್ಮ ಜಗಳ ಮಾಡೋರು, ನಾನು ನನ್ ಮಗಳೇ ಕಿತ್ತಾಡ್ತಿದ್ವಿ ಯಾವಾಗ್ಲೂ. ಈಗ ಇಲ್ಲಿ ಬಂದಿ ನನ್ ತಮ್ಮ ನನ್ ಬ್ರದರ್ ಇಲ್ಲಿಂದ ಕುಂಕುಮ ತಗೊಬಂದು ಇಟ್ಟ ಮೇಲೆ ಈಗ ಒಂದ್ ಸ್ವಲ್ಪ ಸಮಾಧಾನವಾಗಿದೀವಿ ಇಬ್ರು. Okay, okay. ನಾನು ನನ್ ಮಗಳು ಸಮಾಧಾನವಾಗಿ ಅಂದ್ರೆ ಮನೇಲಿ ಆಗ್ತಾ ಇದ್ದ ಕಿರಿಕಿರಿ ಎಲ್ಲ ತಪ್ಪೋಗಿದೆ. ಹೋಗುದ್ಲಿ ಅಂತ ಇವ್ನ್ ಕುಂಕುಮ ತಗೊಬಂದ್ ಕೊಟ್ಟಿದ್ದಕ್ಕೆ ಅಷ್ಟೊಂದ್ ಶಕ್ತಿ ಇದೆ ಅಂದ್ರೆ ನಾವ್ ಇಲ್ಲಿ ಬಂದ್ರೆ ಇನ್ನ ಎಷ್ಟು ಇರ್ಬೋದು, ಪವರ್ಫುಲ್. ಹೌದು. ಹಂಗಾಗಿ ನಾವ್ ಸೊ ಬಂದಿರೋದು. ಇವತ್ ನೀವು ಮಾತಾಡ್ತಾ ಇರೋದು ಮೊದಲನೇ ಸಾರಿ ಬಂದ್ ನೋಡೇನೆ ಇಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ರಿ. ಇನ್ನ ನಾನ್ ಜಾಸ್ತಿ ಇಲ್ಲಿ ಬರ್ತಿದ್ದೆ ಇನ್ನ ಎಷ್ಟು ಖುಷಿ ಆಗಿರ್ಬೋದು. ಇನ್ನ ಇಲ್ಲಿ ಬರೋ ಭಕ್ತರೆಲ್ಲ ಇನ್ನ ಎಷ್ಟು ಖುಷಿ ಇರ್ಬೋದು. ಎಲ್ಲಾರ್ಗು Okay. ಖುಷಿ ಆಗ್ಲಿ. ಬೇಗ ಇಲ್ಲಿ ಬಂದ್ಮೇಲೆ ಆ ಅಮ್ಮನ ಆಶೀರ್ವಾದದಿಂದ ಎಲ್ಲಾರ್ಗು ಒಳ್ಳೇದಾಗ್ಲಿ, ಎಲ್ಲಾರ್ಗು ಒಳ್ಳೇದಾಗ್ಬೇಕು. ಹ್ಯಾಪಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವಾಗ ತ್ರಿಶೂಲ ಇಟ್ಕೊಂಡು ನೆನ್ನೆ ನಿಮ್ಮ ಸುತ್ತ ಒಂದು 5-6 ಜನ ಅವರ ಬೆಳಕು ಬರೋದು ಎಲ್ಲ ಆಗ್ತಾಯಿತ್ತು. ಸೊ ಒಬ್ಬೊಬ್ಬರಿಗೆ ಬೆಳಕು ಬರ್ತಾ ಇರಲಿಲ್ಲ. ಅದು ಏನಕ್ಕೆ ಅಂತ ಹೇಳ್ತೀರಾ? ಕಾರಣ ಏನಂದ್ರೆ ಹಾಂ ತುಂಬಾ ದಿನದಿಂದ ಅರ್ಕೆ ಇಟ್ಕೊಂಡು ತೀರ್ಸಿರಲ್ಲ. ಹಾಂ ಹಾಂ ಅಂದ್ರೆ ಯಾವ್ದನ್ನ ದೇವ್ರದ್ದು ಅರ್ಕೆ ಇದ್ದು ಇವರು ತೀರ್ಸಿರಲ್ಲ, ಹೋಗಿರಲ್ಲ, ಇಲ್ಲ ಮನೆ ದೇವ್ರನ್ನ ನೆನ್ಸಿರಲ್ಲ. ಹಾಂ ಅಂದ್ರೆ ಮನೆ ದೇವ್ರನ್ನ ನೆನ್ಸಿರಲ್ಲ, ಮತ್ತೆ ಆ ಅರ್ಕೆ ತೀರ್ಸಿರಲ್ಲ. ಅದೊಂದೇ ಕಾರಣನಾ? ಅರ್ಕೆ ಮತ್ತೆ ಸರ್ಪದೋಷ, ಗರುಡದೋಷ ಇವೆರಡು ಜೈಂಟಲ್ಲಿದ್ದಾಗ ಕನೆಕ್ಟ್ ಆಗುತ್ತೆ. ಒಬ್ಬೊಬ್ಬರಿಗೆ ಭಾಳ ಸಲೀಸಾಗಿ ಬೆಳಕು ಬಂದ್ಬಿಡತ್ತೆ. ಹಿಡಿದ ತಕ್ಷಣ ಬೆಳಕು ಕನೆಕ್ಟ್ ಆಗ್ಬಿಡುತ್ತೆ. ಆಮೇಲೆ ನಾನು ನೋಡಿದೆ, ಈ ಬೆಳಕು ಬಂದಿರತಕ್ಕಂಥ 3 ಜನ ಹೆಣ್ಮಕ್ಳಿದ್ರು. ಆ 3 ಜನ ಹೆಣ್ಮಕ್ಳು ಬೆಳಕು ಬಂದಿರೋರಿಗೆ ಯಾರಿಗೆ ಬೆಳಕು ಬರಲ್ಲ ಅವ್ರಿಗೆ ಕೈ ಹಿಡಿಸ್ತಾ ಇದ್ರಿ. ಹೌದು. ಅದೇನದು? ಅಂದ್ರೆ ಇವ್ರಿಗೆ ಬೆಳಕು ಬರಿಲ್ಲ ಅಂದ್ರೆ ಅವ್ರಿಗೆ ಬೆಳಕಿರುತ್ತಲ್ಲ. ಹಾಂ, ಇವಾಗ ಯಾರ ಬಗ್ಗೆ ಆದ್ರೂ ಕೇಳ್ಬೋದು. ಬೆಳಕು ಬಂದಾಗ ಗೊತ್ತಾಗತ್ತ ಅವ್ರಿಗೆ? ಗೊತ್ತಾಗುತ್ತೆ, ಪ್ರತಿಯೊಂದು ಗೊತ್ತಾಗುತ್ತೆ. ನಾನು ಅವ್ರನ್ನೂ ಕೂಡ ಕೇಳಿದೆ. ನಾನು ನಮ್ಗೆ ಕಾಣಿಸುತ್ತೆ, ಎಲ್ಲ ಒಂದು ಚಿತ್ರ ಥರ ಕಾಣಿಸುತ್ತೆ, ಅವ್ರಿಗೆ ಏನು ಮಾಡಿಸೋರೆ, ಎತ್ ಮಾಡಿಸೋರೆ ಅಂತ ಹೇಳಿ. ಯಾರು ಮಾಡಿದಾರೆ ಕೂಡ ಕಣ್ಣು ಮುಂದೆ ಬರ್ತಾರೆ. ಅಂದ್ರೆ ವ್ಯಕ್ತಿ ಗೊತ್ತಾಗೋದಿಲ್ಲ ಅಷ್ಟೇ. ಓಕೆ. ಅಂದ್ರೆ ವ್ಯಕ್ತಿ ಗೊತ್ತಾಗೋದಿಲ್ಲ. ಹಾಂ, ಅಂದ್ರೆ ವ್ಯಕ್ತಿ ಗೊತ್ತಾಗೋದಿಲ್ಲ. ಓಕೆ. ಅಂದ್ರೆ ಕಣ್ಣು ಮುಂದೆ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಬಂದಾಗ ಇವ್ರ ಹೆಸರು ಹೇಳ್ತಾರೆ, ಇವರೇ ಇಂಥವ್ರೆ. ಆಮೇಲೆ ಸೈಜು ಕೂಡ ಹೇಳ್ತಾ ಇದ್ರು, ದಪ್ಪ ಇರೋರು, ಸಣ್ಣ ಇರೋರು, ಹಿಂಗಿದ್ದಾರೆ, ಅದೆಲ್ಲ ಗೊತ್ತಾಗ. ಆ 3 ಜನ ಹೆಣ್ಮಕ್ಳಿಗೂ ಆ ಬೆಳಕು ಬರ್ತಾ ಇತ್ತು. ಹೌದು, ಬಂತು. ಓಕೆ. ಅಂದ್ರೆ ಅವ್ರು ಬಂದು ಕ್ಲಿಯರ್ ಮಾಡ್ಕೊಂಡು ಮತ್ತೆ ಅವ್ರು ಬಂದು ಅವಾಗ ಬಂದು ಅಮ್ಮನ ದರ್ಶನ ಮಾಡಿ ನೋಡ್ತಾರೆ, ಏನಾದ್ರು ಮತ್ತೆ ಇನ್ನೇನಾರು ಇದೆಯಾ, ನಮ್ಮ ತೊಂದ್ರೆ ಇದೆಯಲ್ಲ ಅಂತ ಚೆಕ್ ಮಾಡ್ತಾರೆ. ಅವಾಗ ಬೆಳಕು ಬಂದಾಗ ಬೇರೆಯವರಿಗೂ ಕೂಡ ಚೆಕ್ ಮಾಡಿಸ್ಬಿಡ್ತೀರಿ? ಚೆಕ್ ಮಾಡ್ಬೋದು. ಇಲ್ಲ ಫಸ್ಟ್ ಟೈಮ್ ಬೆಳಗ್ಗೆ ಬಂದಾಗ ಕೂಡ ಅವ್ರ ಮುಖಾಂತರ ಚೆಕ್ ಮಾಡ್ಬೋದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು.